ಈಗ ತುಂಬ ಜನ ದರ್ಬಾರ್ ಅಂತ ಮಾಡ್ತಾರೆ. ಹಿಂದೆ ದರ್ಬಾರ್ ಮಾಡ್ತಿರೋದು ಕೇವಲ ನಮ್ಮ ಶೃಂಗೇರಿ ಜಗದ್ಗುರುಗಳು ಮಾತ್ರ. ಈ ನವರಾತ್ರಿಯಲ್ಲಿ ದರ್ಬಾರ್ ಏನಾಗ್ತದೆ, ಇವತ್ತಿಗೂ ಸಹ ದರ್ಬಾರಲ್ಲಿ ತಾವುಗಳು ನೋಡ್ಬೋದು. ಈಗ ನಿಮಗೆ ವಿರೂಪಾಕ್ಷ ದೇವಸ್ಥಾನದಲ್ಲಿ ಮ್ಯೂರಲ್ ಪೇಂಟಿಂಗ್ಸ್ ಇದೆ, ಆದರೆ ಆ ಮ್ಯೂರಲ್ ಪೇಂಟಿಂಗ್ಸಲ್ಲಿ ವಿದ್ಯಾರಣ್ಯರ ಚಿತ್ರ ಇದೆ. ಅದು ನಮಗೆ ಬಹಳ ಮುಖ್ಯ. ಬುಕ್ಕರಾಯರು ಭಿನ್ನ ಹೊತ್ತಲೆ ಕೊಡ್ತಾರೆ, ಇವರು ಶ್ರೀಮುಖ. ಏನಂದರೆ ನೀವು ಆದಷ್ಟು ಬೇಗ ಕರ್ನಾಟಕಕ್ಕೆ ಬನ್ನಿ, ಅದರೊಳಗೂ ಹಂಪಿಗೆ ಬನ್ನಿ ಅಂತೇಳಿ. ಅಂದರೆ 56ರಲ್ಲೂ ವಿದ್ಯಾರಣ್ಯರು ಕಾಶಿಲಿದ್ರು ಅಂತ ಗೊತ್ತಾಗ್ತದೆ. 500 ವರಹಗಳನ್ನು 120 ಜನ ವಿದ್ವಾಂಸರಿಗೆ, 120 ಜನ ವಿದ್ವಾಂಸರು, ಬೇರೆ ವೃತ್ತಿಯರು ಹಾಗೂ ವಿವಿಧ ಗೋತ್ರದವರಿಗೆ ಅದನ್ನು ಹಂಚ್ತಾರೆ ಅಂತೇಳಿ. ಅಂದರೆ ವಿದ್ಯಾತೀರ್ಥವರು ವಿದ್ಯಾಶಂಕರ ದೇವರ ಪ್ರತಿಷ್ಠಾಪನೆ ಮಾಡಿದರು. ಆ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ 128 ಜನ ವಿದ್ವಾಂಸರಿಗೆ ಅವರು 600 ಗದ್ಯಾನ, ಅಂದರೆ ಒಬ್ರಿಗೆ 5 ಗದ್ಯಾನ ಅಷ್ಟು ಬೆಳೆ ಬಾಳುವ ಜಮೀನನ್ನು ಕೊಡ್ತಾರೆ ಅಂತೇಳಿ. ಆ 40 ವಿದ್ವಾಂಸರು ಬಂದಾಗ ಸೊ ಅವರಿಗೆ ಈಗ ಅವಾಗಿನ ಕಾಲದಲ್ಲೆಲ್ಲ ಪೇಮೆಂಟು ಕೊಡ್ತಿದ್ರು, ಇಲ್ಲಾಂದರೆ ಅವ್ರಿಗೆ ಒಂದಿಷ್ಟು ಭೂಮಿ ಕೊಡ್ತಿದ್ರು. ಆ ಭೂಮಿಯಿಂದ ಬರೋ ವರಮಾನನ ಅವ್ರು ಉಪಯೋಗಿಸ್ತಾ ಇದ್ರು. ಸರ್, ಈಗ ಒಂದಷ್ಟು ಮಾತಾಡ್ಕೊಂಡು ಬಂದ್ವಿ. ರುದ್ರಪಾದ ಅಂತ ಒಂದು ಜಾಗ ಇದೆ ಅಂದ್ರೆ, ನಾನು ಈ ನದಿಗಳ ಬಗ್ಗೆ ಮಾತಾಡ್ಕೊಂಡು ಹೇಳಿದಾಗ ನದಿ ತೀರದಲ್ಲೇ ಮಾತಾಡೋಣ ಅಂದಿದ್ದಕ್ಕೆ. ಸೊ ಏನ್ ಸರ್ ಆಕ್ಚುಲಿ ರುದ್ರಪಾದ ಅಂದ್ರೆ? ನೋಡಿ, ಇದು ರುದ್ರಪಾದ ಅಂತ ಏನು ಈ ಸ್ಥಳ ಇದೆ, ಇದು ಮತ್ತೆ ತುಂಗೆಯ ಎಡದಂದೆ ಮೇಲಿದೆ. ಸೊ ಈಗ ನಾವು ಏನಿದೆ, ತುಂಗೆ ಗಂಗಾ ಮೂಲದಿಂದ ಹರಿದು ಬರ್ಬೇಕಾದ್ರೆ ಶೃಂಗೇರಿಗಿಂತ ಮುಂಚೆ ಈ ಸ್ಥಳಕ್ಕೆ ನಾವು ರುದ್ರಪಾದ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು, ಈಗ ಮಳೆ ನೀರು ಅಂದ್ರೆ ಮಳೆ ಕಾಲದಲ್ಲಿ ಇವೆಲ್ಲವೂ ತುಂಬಿರ್ತದೆ, ತುಂಬಿ ಅಲ್ಲಿವರೆಗೆ ಹೋಗಿರ್ತದೆ. ಸೊ ಈಗ ನೋಡ್ಬೋದು ತಾವುಗಳು ಇಲ್ಲಿ ಬಂಡೆಯಲ್ಲಿ ಒಂದಿಷ್ಟು ಕೆತ್ತನೆಗಳು ಮಾಡಿದ್ದಾರೆ. ಗಣಪತಿಯ ಚಿತ್ರ ಇದು ಇತ್ತೀಚೆಗೆ ಸೇರಿಸಿದ್ದಾರೆ. ಸೊ ಅದು ನೋಡಿ, ಶಿವಲಿಂಗ, ನಂದಿ ಇರ್ಬೋದು, ಗಣಪತಿ ಇರ್ಬೋದು, ಆಮೇಲೆ ವೇಣುಗೋಪಾಲ. ಸೊ ಈ ರೀತಿಯೆಲ್ಲ ಕೆತ್ತನೆ ಇವೆಲ್ಲ ಸ್ವಾಭಾವಿಕವಾಗಿ ಮಲೆನಾಡಲ್ಲಿ ಈ ಥರ ಬಂಡೆಗಳು ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ಮಾಡಿರ್ತಾರೆ. ಆದರೆ ರುದ್ರಪಾದ ಅನ್ನೋದೇನಿದೆ, ಇದು ನಮ್ಮ ಶೃಂಗೇರಿ ಒಬ್ಬರು ಜಗದ್ಗುರುಗಳು ಇಲ್ಲಿ ಮುಕ್ತಿ ಮಂದಿರವನ್ನು ಸ್ಥಾಪನೆ ಮಾಡಿ ಸೊ ಅಂದಿನಿಂದ ಈ ರುದ್ರಪಾದ ಏನಿದೆ ಬಹಳ ಚಾಲ್ತಿಗೆ ಬರ್ತದೆ. ಮುಖ್ಯವಾಗಿ ನಾವು ಏನು ದೂರದಲ್ಲಿ ಒಂದು ಕಟ್ಟಡ ಕಾಣಿಸ್ತದ, ಸೊ ಅಲ್ಲಿಂದ ಎಡಭಾಗಕ್ಕೆ ಏನಿದೆ ಅವೆಲ್ಲವೂ ಸಹ ವಿದ್ಯಾರಣ್ಯ ಅಗ್ರಹಾರ ಅಂತ ಹೇಳ್ತೀವಿ. ಸೊ ವಿದ್ಯಾರಣ್ಯ ಅಗ್ರಹಾರ ಅಂದರೆ ಹೆಸರಲ್ಲೇ ಗೊತ್ತಾಗ್ತದೆ, ವಿದ್ಯಾರಣ್ಯರ ಹೆಸರಲ್ಲಿ ಮಾಡಿರುವ ಒಂದು ಅಗ್ರಹಾರ ಅಂತೇಳಿ. ಸೊ ಆ ಅಗ್ರಹಾರದ ಪಕ್ಕದಲ್ಲಿ ಏನು ತುಂಗೆ ನದಿ ಹರಿತಾ ಇದೆ, ಅಲ್ಲಿ ರುದ್ರಪಾದ ಇದೆ. ಸೊ ಅಲ್ಲಿ ನಾವು ನಿಂತಿದ್ದೀವಿ ಇವತ್ತು. ಸೂಪರ್. ಏನು ಶೃಂಗೇರಿ ಅಂದಲೇ ನಮಗೆ ಕರ್ನಾಟಕ ಸಾಮ್ರಾಜ್ಯ ಅನ್ನೋ ಒಂದು ಹೆಸರು ಮುಂಚೆಯಿಂದಲೂ ಇದ್ರೂ ಕೂಡ, ಸೊ ಇಷ್ಟು ದೊಡ್ಡದಾಗಿ ಕಾಣಿಸಿದಂತಹ ಕರ್ನಾಟಕ ಸಾಮ್ರಾಜ್ಯಕ್ಕೆ ಕಾಂಟ್ರಿಬ್ಯೂಟರ್ ನಮಗೆ ಇವಾಗ ಶೃಂಗೇರಿ ಅಲ್ಲಿ ಇದ್ದಂತಹ ಗುರುಗಳು ಅನ್ನೋದು. ಈ ಆ ಗುರುಗಳದ್ದೇ ಒಬ್ಬೊಬ್ಬರಾಗಿ ಯಾರು ಬಂದ್ರು, ಸೊ ಭಾರತೀ ತೀರ್ಥ ಅವರ ಕಾಲದಲ್ಲಿ ನಡೆದಿರುವಂತ ಒಂದು ಘಟನೆ ಬಗ್ಗೆ ನಾವೆಲ್ಲ ಹೇಳಿದ್ರಿ. ಆ ಶಾಸನನು ನಾವು ತೋರಿಸಿದ್ವಿ. ಇವತ್ತು ಬೆಂಗಳೂರು ಹೇಗೆ ಕರಿತೀವಿ ಆ ತರ ಇದ್ದಂತ ಒಂದು ವಿಜಯನಗರ. ಅದಕ್ಕೆ ಮೂಲ ಕಾರಣನೇ ಅಷ್ಟು ದೊಡ್ಡ ನದಿ, ಶಾರ್ಟೇಜೇ ಆಗದೆ ಇರುವಂತ ವಾಟರ್ ರಿಸೋರ್ಸಸ್, ತುಂಗಭದ್ರಾ ನದಿ, 2 ನದಿ ಸೇರ್ಕೊಂಡು ಬೆಳೆದಿರುವಂತ ಒಂದು ಕಾಂಟ್ರಿಬ್ಯೂಷನ್. ಸೊ ನಾವು ಕರ್ನಾಟಕ ಸಾಮ್ರಾಜ್ಯ ಆಗ್ಲಿ, ವಿಜಯನಗರ ರಾಜಧಾನಿ ಆಗ್ಲಿ, ಈ ಹಂಪಿ ಆ ವೈಭವ ಆಗ್ಲಿ, ಇದೆಲ್ಲ ನಾವೇನ್ ಅಲ್ಲಿರೋ ಇವತ್ತು ಮ್ಯಾನ್ಯುಮೆಂಟು ಸ್ಟ್ರಕ್ಚರ್ಸ್ ನೋಡ್ತೀವಿ ಅಂದ್ರೂ ನನಗನ್ಸೋದು ಆಲ್ವೇಸ್ ಅದೆಲ್ಲದಕ್ಕೂ ಮೂಲ ಕಾರಣ ತುಂಗಭದ್ರಾ ನದಿ. ಅದು ಇದ್ದಿದ್ದಕ್ಕೆ ಅಷ್ಟು ಲಕ್ಷಾಂತರ ಜನ ಅಲ್ಲಿ ಇರಕ್ ಸಾಧ್ಯ ಆಯ್ತು, ಮತ್ತೆ ಇನ್ನೊಂದೇನೋ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ನಾವು ಹೇಳ್ಬೋದು. ಯಾಕಂದ್ರೆ ಬೇಸಿಕ್ ವಾಟರ್ ಸೋರ್ಸ್ ನಮ್ಗೆ ಇಂಪಾರ್ಟೆಂಟು. ಅದೇ ತರ ನಾವು ಮಾತಾಡ್ದಂಗೆ ಗಂಗಾ ಸ್ನಾನ, ತುಂಗಾಪಾನ ಅನ್ನೋದನ್ನ ಮಾತಾಡ್ತೀವಿ. ಈ ಕಡೆ ಬಂದ್ರೆ ಈಗ್ಲೂ ಕೂಡ ತುಂಗ ನೀರ್ನ ಹಾಗೆ ನೇರವಾಗಿ ಕುಡಿಬೋದು, ಅಷ್ಟು ಸಿಹಿಯಾದ ನೀರಿದು. ಸೊ ಇಲ್ಲೇ ಕೂತ್ಕೊಂಡು ಇನ್ನೊಂದಷ್ಟು ವಿಚಾರ ಮಾತಾಡೋಣ ಅನ್ಕೊಂಡೆ. ಗಂಗೆ ಆಶೀರ್ವಾದ ತಗೊಂಡು ಶುರು ಮಾಡೋಣ ಸರ್. ಸೊ ನಮಗೆ ಇಲ್ಲಿರುವ ಎಲ್ಲಾ ನದಿಗಳು ಗಂಗೆಗೆ ಸಮಾನ. ಸರ್, ಇವಾಗ ಬೆಳಗ್ಗೆಯಿಂದ ಒಂದಷ್ಟು ಮಾತಾಡ್ತಾ ಬಂದ್ವಿ ಶೃಂಗೇರಿಯ ಇತಿಹಾಸದ ಬಗ್ಗೆನೆ. ಕರ್ನಾಟಕ ಸಾಮ್ರಾಜ್ಯದ ಶಾಸನ ಏನು ಇದೆ ಅಲ್ಲಿ ನಮ್ಮ ಶಾರದಾ ಪೀಠದ ಒಳಗಡೆ, ಅದ್ರಲ್ಲಿ ನೀವು ಹೇಳ್ದಾಗೆ ಒಂದು 40 ಜನಕ್ಕೆ ದಾನ ಕೊಟ್ಟಿರೋ ಶಾಸನ. ಅದು ಒಂದು ಶಿಲಾಶಾಸನ ಆದ್ರೂ ದಾನ ಕೊಟ್ಟಿರೋ ಶಿಲಾಶಾಸನನೇ. ಜನರಲಿ ದಾನ ಅಂದ್ರೆ ನಾವು ಕೇಳಿರೋದು ಒಂದು ದೇವಸ್ಥಾನಕ್ಕೆ ಕೊಡೋದು, ಜೀರ್ಣೋದ್ಧಾರ ಮಾಡೋದಕ್ಕೆ ಊರುಗಳನ್ನ ಕೊಡ್ತಾರೆ, ಅಥವಾ ಅದು ನಡ್ಕೊಂಡು ಹೋಗೋದಕ್ಕೆ ಒಂದಷ್ಟು ಊರುಗಳನ್ನ ಕೊಡೋದು, ಅಥವಾ ಪೂಜೆ ಪುನಸ್ಕಾರಗಳಿಗೆ ಕೊಡೋದು, ಈ ತರದ್ದೆಲ್ಲ ಕೇಳಿದೀವಿ.
ಆದ್ರೆ ಇದೊಂದು ವಿದ್ಯಾ ಕೇಂದ್ರ ಆಗಿತ್ತು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಒಂದು 40 ಜನ ವಿದ್ವಾಂಸರಿಗೆ ಒಂದು 9 ಹಳ್ಳಿಗಳನ್ನ ಇಲ್ಲಿ ದಾನ ಕೊಟ್ಟಿರೋ ಶಾಸನನೇ ಅಲ್ಲಿರೋದು. ಅಂದ್ರೆ ವೆರಿ ಇಂಪಾರ್ಟೆಂಟ್ ಶಾಸನ ಹೌದು. ಆಗುತ್ತೆ. ಸೊ ಆ ಶಾಸನದಲ್ಲೇ ಇದೊಂದು ತುಂಬಾ ದೊಡ್ಡ ಮಟ್ಟದ ವಿದ್ಯಾ ಕೇಂದ್ರ ಅಥವಾ ವಿದ್ವಾಂಸರುಗಳು ಬಂದು ಇಲ್ಲಿ ನೆಲೆಸ್ಲಿ ಅಂತ. ಸೊ ವಿಜಯನಗರದ ಅರಸರುಗಳು, ಕರ್ನಾಟಕ ಸಾಮ್ರಾಜ್ಯದ ಅರಸರುಗಳು ಇದನ್ನ ಅವತ್ತೇ ಇಷ್ಟು ಕನ್ಸ್ಟ್ರಕ್ಟಿವ್ ಆಗಿ ಮಾಡಿರೋ ತುಂಬಾ ಇಂಪಾರ್ಟೆಂಟ್ ವಿಷಯ ಅನ್ಸುತ್ತೆ. ಇವತ್ತಿಗೆ ನಮ್ಗೆ ಇದು ಹಿಂಗೆ ಕಾಡೋದಕ್ಕಾಗ್ಲಿ, ಇದೊಂಥರ ವಿದ್ಯಾ ಕೇಂದ್ರ ಅಂತ ಅನ್ನಿಸ್ಕೊಳ್ಳೋದಕ್ಕಾಗ್ಲಿ, ಅದಕ್ಕೆಲ್ಲ ಇದು ಶಾಸನಗಳಿಂದ ಸಿಕ್ಕಂತ ಉತ್ತರ ಆಯ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ಹೆಂಗೆ ಸರ್, ಆ 40 ವಿದ್ವಾಂಸರುಗಳಿಗೆ ಇಲ್ಲಿ ಕೊಟ್ಟಂತ 9 ಹಳ್ಳಿಯ ವಿಚಾರ ಅಲ್ಲಿ ಮೆನ್ಷನ್ ಮಾಡಿದಾರಲ್ಲ ನೋಡಿ. ಅವತ್ತಿನ ಕಾಲದ ಮಠ ಅಂದ್ರೆ ಶೃಂಗೇರಿ ಮಠ ಇರ್ಬೋದು ಅಥವಾ ಬೇರೆ ಮಠ ಇರ್ಬೋದು. ಸೊ ಇವತ್ತಿನ ಕಾಲದ ಒಂದು ಯೂನಿವರ್ಸಿಟಿಗೆ ನೀವು ಕಂಪೇರ್ ಮಾಡ್ಬೋದು. ಸೊ ಇವತ್ತು ನಿಮ್ಗೆ ಎಲ್ಲರಿಗೂ ಗೊತ್ತು, ಒಂದು ಯೂನಿವರ್ಸಿಟಿನ ಮ್ಯಾನೇಜ್ ಮಾಡಬೇಕು ಅಂದ್ರೆ ಎಷ್ಟು ದುಡ್ಡು ಬೇಕು ಅಂತೇಳಿ. ಅದರೊಳಗೆ ಪ್ರೈಮರಿ ನಮಗೆ ಎಲ್ಲಿ ದುಡ್ಡು ವೆಚ್ಚ ಆಗೋದು ಅಂದ್ರೆ, ನಿಮಗೆ ಒಂದು ಯೂನಿವರ್ಸಿಟಿ ಮಾಡಿದ್ಮೇಲೆ ಒಳ್ಳೆ ಲೆಕ್ಚರ್ಸ್ಗಳು ಬೇಕು ನಿಮಗೆ. ಆ ಲೆಕ್ಚರ್ಸ್ಗಳು ಬೇಕು ಅಂದ್ರೆ ಅವ್ರು ಸ್ಪೆಷಲೈಸೇಷನ್ ಮೇಲೆ ಸೊ ಡಿಫ್ರೆಂಟ್ ಬೇಸಿಕ್ ಪೇಗಳನ್ನು ಕೊಡ್ತಾ ಇರ್ತೀರಾ. ಸೊ ಒಂದು ಮೇಜರ್ ಹೋಗೋದು ನಿಮಗೆ ಅವರಿಗೆ ಪೇಮೆಂಟ್ ಕೊಡೋದ್ರೊಳಗೆ. ಎರಡನೇದು ಇನ್ಫ್ರಾಸ್ಟ್ರಕ್ಚರ್. ಸೊ ಅವ್ರು ಇಲ್ಲಿ ಬಂದ ಮೇಲೆ ಅವ್ರಿಗೆ ನೀವು ಪೇಮೆಂಟ್ ಕೊಡಬೇಕು, ಯಾಕಂದ್ರೆ ಅವ್ರು ಇಲ್ಲಿ ವಸತಿ ಮಾಡ್ಬೇಕು, ಅಂದ್ರೆ ಬೇರೆ ಕಡೆಯಿಂದ ಇಲ್ಲಿ ಬಂದು ಹೋಗ್ಲಿಕ್ಕೆ ಆಗಲ್ಲ. ಸೊ ಅದೇ ರೀತಿ ಆಗಿನ ಕಾಲದಲ್ಲಿ ಇಲ್ಲಿ ಮಠ ಮಾಡಿದಾಗ, ಸೊ ಈ ಮಠನ ಅವ್ರು ಯೂನಿವರ್ಸಿಟಿ ಆ ರೀತಿ ಕನ್ವರ್ಟ್ ಮಾಡ್ತಾರೆ. ಯಾವಾಗ ಕರ್ನಾಟಕ ಸಾಮ್ರಾಜ್ಯದವರು ಇವ್ರ ಆಶ್ರಯಕ್ಕೆ ಬಂದಾಗ, ಅಂದ್ರೆ ಇವರನ್ನ ರಾಜ ಗುರು ಅಂತ ಸ್ವೀಕಾರ ಮಾಡಿದಾಗ, ಸೊ ಇದನ್ನ ಯಾಕೆ ಅವರು ಒಂದು ಬಿಗ್ ಮಟ್ಟದಲ್ಲಿ ಯೂನಿವರ್ಸಿಟಿ ಮಾಡಬೇಕು ಅಂದ್ರೆ ಬೇರೆ ಬೇರೆ ಪ್ರದೇಶದಿಂದ ವಿದ್ವಾಂಸರು ಬರಬೇಕು. ಆ 40 ವಿದ್ವಾಂಸರು ಬಂದಾಗ ಸೊ ಅವರಿಗೆ ಈಗ ಅವಾಗಿನ ಕಾಲದಲ್ಲೆಲ್ಲ ಪೇಮೆಂಟ್ ಕೊಡ್ತಿದ್ರು, ಇಲ್ಲಾಂದ್ರೆ ಅವ್ರಿಗೆ ಒಂದಿಷ್ಟು ಭೂಮಿ ಕೊಡ್ತಿದ್ರು. ಆ ಭೂಮಿಯಿಂದ ಬರೋ ವರಮಾನನ ಅವ್ರು ಉಪಯೋಗಿಸ್ತಾ ಇದ್ರು. ಸೊ 2 ಟೈಪ್ಸ್ ಇತ್ತು. ಇವತ್ತಿನ ಕಾಲದ ತರ ಪೇಮೆಂಟ್ಗಿಂತ ಅವಾಗ ಒಂದು ಭೂಮಿನೇ ಕೊಡ್ತಾ ಇದ್ರು. ಸೊ ಈ 9 ಹಳ್ಳಿಯ ವಿಭಾಗ ಮಾಡಿ ಅದನ್ನ 40 ಜನ ವಿದ್ವಾಂಸರಿಗೆ ಕೊಡ್ತಾರೆ. ಸೊ ಅದನ್ನ ಫಸ್ಟ್ ಸ್ಟೆಪ್ ಆಫ್ ಎಕ್ಸ್ಟೆನ್ಷನ್ ಅಂತ ನಾವು ಹೇಳ್ಬೋದು ಯೂನಿವರ್ಸಿಟಿದು. ಸೊ 40 ವಿದ್ವಾಂಸರು 1346ರಲ್ಲಿ ಬಂದು ಇಲ್ಲಿ ನೆಲೆಸ್ತಾರೆ. ಸೊ ಅವಾಗ ಆ ಯೂನಿವರ್ಸಿಟಿ ಏನಿದೆ ಅದು ಬೆಳೀತಾ ಹೋಗ್ತದೆ ಅಂತೇಳಿ. ಸೊ ಮುಂದಿನ 56 ಶಾಸನನೂ ಇದೆ ಅಲ್ಲಿ. ಸೊ 56 ಶಾಸನದಲ್ಲಿ ಅವಾಗ 56ರಲ್ಲಿ 55ರಲ್ಲಿ ನಮ್ಮ ಹರಿಹರ ರಾಯರು ತಿರ್ಕೊಂಡಿರ್ತಾರೆ. ಸೊ ಅವ್ರ ತಮ್ಮ ಹಿರಿಯ ಬುಕ್ಕರಾಯರು ಬಂದಿರ್ತಾರೆ. ಸೊ ಹಿರಿಯ ಬುಕ್ಕರಾಯ ಬಂದ್ಕೊಳ್ಳೆ ಅವರು ಪಟ್ಟ ಏರಿ ಫಸ್ಟ್ ಬರೋದೇ ಇಲ್ಲಿಗೆ. ಅದು ನಮಗೆ 56 ನೋಡಿ ಅಲ್ಲಿ ಪಟ್ಟ ಏರ್ತಾರೆ. ಪಟ್ಟ ಏರಾದ್ಮೇಲೆ ಅವ್ರು ನೇರವಾಗಿ ಬರೋದೇ ಎಲ್ಲಿಗೆ ಶೃಂಗೇರಿ ಮಠಕ್ಕೆ ಬರ್ತಾರೆ. ಯಾಕಂದ್ರೆ ಈ ಜಗದ್ಗುರುಗಳ ಅವ್ರ ಆಶೀರ್ವಾದ ತಗೊಳ್ಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಒಂದು ವಿಶೇಷ ಏನಂದ್ರೆ, ಶಿಲಾಶಾಸನದಲ್ಲಿ ಅಷ್ಟೊಂದು ಮಾಹಿತಿ ಕೊಟ್ಟಿಲ್ಲ. ಅಂದ್ರೆ 1356ರಲ್ಲಿ ಬಂದ್ರು, ಅವ್ರ ಜೊತೆಗೆ ಯಾರು ಬಂದ್ರು, ಏನ್ ಕೊಟ್ರು ಎಲ್ಲ ಇದೆ. ಅಂದ್ರೆ ಅವಾಗ 120 ಜನಕ್ಕೆ ವಿದ್ವಾಂಸರಿಗೆ ಕೊಟ್ರು ಅಂತಿದೆ. ಆದ್ರೆ ಇದರ ಶಾಸನನ ಮುಂದುವರೆದ ಭಾಗವಾಗಿ 1380ರಲ್ಲಿ ಇವರ ಮಗ ಏನು ಈ 2ನೇ ಹರಿಹರ ಏನಿದಾನೆ, ಅವನು ಒಂದು ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಕೊಡ್ತಾನೆ. ಆ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಕೊಡ್ಬೇಕಾದ್ರೆ ಅವನು ಏನ್ ಮಾಡ್ತಾನೆ ಅಂದ್ರೆ, ಹಿಂದೆ ಮೊದಲೇ ಹರಿಹರ ರಾಯರು ಏನ್ ಕೊಟ್ರು, ಬುಕ್ಕರಾಯರು ಏನ್ ಕೊಟ್ರು, ನಂತರದಲ್ಲಿ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾನೆ. ಆ ಮಾಹಿತಿಗಳಲ್ಲಿ ಅವನು ಏನ್ ಬರೀತಾನೆ ಅಂದ್ರೆ, 500 ಗದ್ಯಾನಗಳು ಅಂದ್ರೆ ವರಹ ಅಂತ ಹೇಳ್ತಿರ್ತಾರೆ. 500 ವರಹಗಳನ್ನ 120 ಜನ ವಿದ್ವಾಂಸರಿಗೆ, 120 ಜನ ವಿದ್ವಾಂಸರು, ಬೇರೆ ವೃತ್ತಿಯರು ಹಾಗೂ ವಿವಿಧ ಗೋತ್ರದವರಿಗೆ ಅದನ್ನ ಹಂಚ್ತಾರೆ ಅಂತೇಳಿ. ಅಂದ್ರೆ 600 ಗದ್ಯಾನ, 600 ಡಿವೈಡೆಡ್ ಬೈ 120 ಮಾಡಿ, ಅಂದ್ರೆ ಒಬ್ಬರಿಗೆ 5 ವರಹ ಬೆಳೆ ಬಾಳುವ ಭೂಮಿಯನ್ನ ಅವರು 120 ಜನ ಬೇರೆ ಬೇರೆ ಗೋತ್ರ ಹಾಗೂ ಬೇರೆ ಬೇರೆ ವೃತ್ತಿ, ಅಂದ್ರೆ ವೃತ್ತಿ ಅನ್ನೋಕ್ಕಿಂತ ಸ್ಪೆಷಲೈಸೇಷನ್ ಅಂತ ಹೇಳಿ. ಅಂದ್ರೆ ನಮಗೆ ವೇದದಲ್ಲಿ ಸ್ಪೆಷಲೈಸೇಷನ್. ಸೊ ಹಿಂದೆ 40, ಈಗ 120, ಅಂದ್ರೆ ಬೈ 56 156 ಜನ ವಿದ್ವಾಂಸರು ಅಲ್ಲಿ ಬಂದು ನೆಲೆಸ್ತಾರೆ. ಅಂದ್ರೆ ಒಂದು ದೊಡ್ಡ ಯೂನಿವರ್ಸಿಟಿಗೆ ಕನ್ವರ್ಟ್ ಆಗ್ತದೆ. ಸೊ ಇದು 56ರಲ್ಲಿ ಆಗ್ತದೆ. ಅದು 56ನ್ನ ಅವ್ನು ಏನ್ ಮಾಡ್ತಾನೆ, ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಇನ್ನೂ ಡಿಸ್ಕ್ರಿಪ್ಟಿವ್ ಕೊಟ್ಟಾಗ ಸೊ 1380 ಕಾಪರ್ ಪ್ಲೇಟ್ ಅಲ್ಲಿ ನಮಗೆ ಇದು ಗೊತ್ತಾಗ್ತದೆ. ಈಗಿಲ್ಲ ಹಾಗಾದ್ರೆ ಈ ಶಾಲೆಗಳು, ಮಂದಿರಗಳು ಆ ತರದ್ ಏನಾದ್ರು ಕುರುಹುಗಳು ಏನಾದ್ರು ಸಿಗುತ್ತಾ ಸರ್ ನಮ್ಗೆ ಈ ಸುತ್ತಮುತ್ತ? ಅಲ್ಲ, ಶಾಲೆ ಅಂದ್ರೆ ಈಗ ಮಠನೇ ಕಾಲೇಜ್ ಆಗಿತ್ತು ಅವಾಗ. ಸೊ ಮಠದಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ನಾವು ನೋಡೋ ಮಠಗಳು ಏನಿದಾವೆ ಆ ಕಾಲದ್ದು ಏನಾದ್ರು ಸರ್ ಆ ಕಾಲದ್ದೇನೆ ಇದೆ. ಅಂದ್ರೆ ರೆನೋವೇಟ್ ಆಗ್ತಾ ಇರ್ತದೆ. ಯಾಕಂದ್ರೆ ನೀವು ಯಾವ್ದೇ ಮನೆ ಇರ್ಬೋದು, ಕಟ್ಟಡ ಇರ್ಬೋದು, ಸಮಯಕ್ಕೆ ನಾವು ಅದನ್ನ ಮೇಂಟೈನ್ ಅಥವಾ ರಿನೋವೇಷನ್ ಮಾಡ್ಲಿಲ್ಲ ಅಂದ್ರೆ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವನ್ ವಿದ್ಯಾಶಂಕರ ದೇವಸ್ಥಾನ ಇರ್ಬೋದು, ನಮಗೆ ಈ ಕೆಳದಿ ಕಾಲದಲ್ಲಿ ಒಂದ್ಸರಿ ಅದಕ್ಕೆ ಮರಮ್ಮತ್ ಅಂತ ಮಾಡಿರೋದ್ ಬಗ್ಗೆ ಉಲ್ಲೇಖ ಆಗ್ತದೆ. ನೆಕ್ಸ್ಟ್ 1807ರಲ್ಲಿ ದಿವಾನ್ ಪೂರ್ಣೆಯವರ ಏನು ದಾಖಲಾತಿಗಳೆಲ್ಲ ಅವ್ರು ಹೇಳ್ತಾರೆ. ಕೊಪ್ಪ ಪಕ್ಕದ ತಾಲೂಕು ಕೊಪ್ಪ. ಸೊ ಕೊಪ್ಪ ನೇರ ಮೈಸೂರು ಆಡಳಿತದಲ್ಲಿ ಇರ್ತದೆ. ಇದು ಸಂಸ್ಥಾನ ಇದು. ಸೊ ಅವ್ರು ಅಲ್ಲಿ ಅಮೀಲ್ದಾರಿಗೆ ಹೇಳ್ತಾರೆ, ಇಲ್ಲಿ ಒಂದಿಷ್ಟು ಸುಣ್ಣ ಇವೆಲ್ಲ ಮಾಡಬೇಕು. ಸೊ ಅದಕ್ಕೆ ನೀವು ಕಾರ್ಯಪ್ರವೃತ್ತರಾಗಿ ಅದನ್ನ ಮಾಡಿ ಅಂತ ಹೇಳ್ತಾರೆ. ಸೊ 1807 ಆಗಿದ್ದು ಗೊತ್ತಾಗ್ತದೆ ನಮಗೆ. ನಂತರದಲ್ಲಿ MA ರಿಪೋರ್ಟ್ಸ್ ಅಲ್ಲಿ ಮತ್ತೆ 20ನೇ ಶತಮಾನದ ಆದಿಯಲ್ಲಿ ಒಂದಿಷ್ಟು ಕೆಲಸ ಮಾಡಿರೋದು ನಮಗೆ MA ರಿಪೋರ್ಟ್ಸ್ ಇಂದ ಗೊತ್ತಾಗ್ತದೆ. ಅದೇ ತರ ಈಗ ದೇವಸ್ಥಾನನೂ ಸಹ
ಈಗಿನ ಏನು ದೇವಸ್ಥಾನ ನೋಡ್ತಾ ಇದ್ದೀವಿ ಅದನ್ನ 1907ರಲ್ಲಿ ಹೊಸ ದೇವಸ್ಥಾನ ಕಟ್ಟಲಿಕ್ಕೆ ಶಿಲಾನ್ಯಾಸ ಸ್ಟಾರ್ಟ್ ಮಾಡ್ತಾರೆ. 1916ರಲ್ಲಿ ಆಗ್ತದೆ ಕುಂಭಾಭಿಷೇಕ ಅದರಿಂದ. ಎಲ್ಲ ಹಂಗಾದ್ರೆ ನಾಲ್ವಡಿಯವ್ರ ಕಾಲದಲ್ಲಿ ನಾಲ್ವಡಿ ಕಾಲದಲ್ಲಿ ಆಗ್ತದೆ. ಅದಕ್ಕೆ ನಮಗೆ ಆರ್ಕೈವ್ಸ್ ಅಲ್ಲಿ ಸಾಕಷ್ಟು ಪುಟಗಳು ಅಂದ್ರೆ 160 150 ಪುಟಗಳ ದಾಖಲಾತಿನೇ ಸಿಗ್ತದೆ. ಅಂದ್ರೆ ಆ ಕಾಲದಲ್ಲಿ ಯಾವ ರೀತಿ ಆ ಕುಂಭಾಭಿಷೇಕ ಆಯಿತು ಅಂತೇಳಿ. ಸೊ ಹಾಗಾಗಿ ಈ ಒಳಗಡೆ ಇರುವ ಶಿಲ್ಪ ಒರಿಜಿನಲ್. ಆ ಕಾಲದ ಏನಾದ್ರು ಪೇಂಟಿಂಗ್ಸ್ ಇಲ್ಲಿ ಪೇಂಟಿಂಗ್ಸ್ ಏನು ಸಿಗಲ್ಲ. ಯಾಕಂದ್ರೆ ಈ ಮಲೆನಾಡಲ್ಲಿ ಏನಾಗಿದೆ, ಒಂದು ವಿದ್ಯಾಶಂಕರ ದೇವಸ್ಥಾನ ಅಷ್ಟೇ ಕಲ್ಲಿಂದು. ಈ ಹಳೇದೇನಿತ್ತು ಅದು ಇಲ್ಲಿಯ ಸ್ವಾಭಾವಿಕವಾಗಿ ಯಾವ ತರ ಕಟ್ತಾರೆ ಮಲೆನಾಡಲ್ಲಿ, ಮಣ್ಣು ಇವು ಆಮೇಲೆ ಹಂಚು ಆ ತರ. ಹಾಗಾಗಿ ಅಲ್ಲೆಲ್ಲ ನೀವು ಮ್ಯೂರಲ್ ಪೇಂಟಿಂಗ್ಸ್ ಮಾಡ್ಲಿಕ್ಕೆ ಬರಲ್ಲ. ಈಗ ನಿಮಗೆ ವಿರೂಪಾಕ್ಷ ದೇವಸ್ಥಾನದಲ್ಲಿ ಮ್ಯೂರಲ್ ಪೇಂಟಿಂಗ್ಸ್ ಇದೆ. ಆದ್ರೆ ಆ ಮ್ಯೂರಲ್ ಪೇಂಟಿಂಗ್ಸ್ ಅಲ್ಲಿ ವಿದ್ಯಾರಣ್ಯರ ಚಿತ್ರ ಇದೆ. ಅದು ನಮಗೆ ಬಹಳ ಮುಖ್ಯ. ಅಡ್ಡ ಪಲ್ಲಕ್ಕಿಲಿ ಹೋಗ್ತಾ ಇದ್ದಾರೆ. ಬುಕ್ಕರಾಯರು ಮೊದಲೇ ಬುಕ್ಕರಾಯರು ಪಕ್ಕದಲ್ಲಿ ನಿಂತಿದ್ದಾರೆ. ಸೊ ಅದು ನಿಮ್ಗೆ ಸಿಗ್ತದೆ. ಸೊ ಇವರಿಗೆ ಸಾಕಷ್ಟು ಟೈಟಲ್ಗಳು ಕೊಟ್ಟಿದ್ದಾರೆ ನೋಡಿ, ರಾಜಾದಿ ರಾಜಗುರು, ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ. ಅದೇ ರೀತಿ ಅಡ್ಡ ಪಲ್ಲಕ್ಕಿಯನ್ನ ಇವರೊಬ್ಬರೇ ಅಡ್ಡ ಪಲ್ಲಕ್ಕಿಲಿ ಹೋಗ್ಬೇಕು ಅಂತ ಬುಕ್ಕರಾಯರು ಅದನ್ನ ಆಜ್ಞೆ ಮಾಡ್ತಾರೆ. ಅದು ನನಗೆ ಗೊತ್ತಿರೋ ಹಾಗೆ ಟಿಪ್ಪು ಸುಲ್ತಾನ್ ವರೆಗೂ, ಒಡೆಯರ್ ಮಹಾರಾಜರವರೆಗೂ ಅದು ನಡ್ಕೊಂತ ಬರ್ತದೆ. ನಂತರದ ದಿನಗಳಲ್ಲಿ ಏನಾಗ್ತದೆ, ಅದನ್ನ ಬೇರೆ ಸಂಸ್ಥಾನದ ಬೇರೆ ಧರ್ಮ ಮಠಗಳು ಅವರು ಸಹ ಇದನ್ನ ಪಾಲನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನಾವು ಆ ಲೆವೆಲ್ಗೆ ಹೋಗ್ಬೇಕು ಅಂತಿಲ್ಲ. ಆದ್ರೆ ಮೂಲದಲ್ಲಿ ಹುಡುಕಿದಾಗ ಅಡ್ಡ ಪಲ್ಲಕ್ಕಿಗೆ ಇವರೊಬ್ಬರೇ ಹೋಗ್ಬೇಕಿತ್ತು ಅಂತ ಒಂದು ನಿಯಮ ಇತ್ತು. ಅದನ್ನ ಬ್ರಿಟಿಷ್ ಕಮಿಷನರ್ ರೂಲಲ್ಲೂ ಸಾಕಷ್ಟು ಜಜ್ಮೆಂಟ್ಗಳಾಗಿದ್ದಾವೆ. ಗುರುಗಳು ಮಾತ್ರ ಅಡ್ಡ ಪಲ್ಲಕ್ಕಿ ಅಂದ್ರೆ ಅಡ್ಡವಾಗಿ ಹೋಗ್ತದೆ. ಆಮೇಲೆ ರಾಜಪೋಷಕಿನಲ್ಲಿ ಅಂದ್ರೆ ಈಗ ತುಂಬಾ ಜನ ದರ್ಬಾರ್ ಅಂತ ಮಾಡ್ತಾರೆ. ಹಿಂದೆ ದರ್ಬಾರ್ ಮಾಡ್ತಿರೋದು ಕೇವಲ ನಮ್ಮ ಶೃಂಗೇರಿ ಜಗದ್ಗುರುಗಳು ಮಾತ್ರ. ಈ ನವರಾತ್ರಿಯಲ್ಲಿ ದರ್ಬಾರ್ ಏನಾಗ್ತದೆ, ಇವತ್ತಿಗೂ ಸಹ ದರ್ಬಾರಲ್ಲಿ ತಾವುಗಳು ನೋಡ್ಬೋದು. ಅವರು ರಾಜನಂತೆ ಪೋಷಾಕ ಹಾಕೊಂಡು ಬೆಳ್ಳಿ ಬಂಗಾರ ವಜ್ರಗಳ ಕಿರೀಟದಲ್ಲಿ ಕಾಣಿಸ್ತದೆ. ಸೊ ಆ ಕಿರೀಟಗಳು ಸಾಕಷ್ಟು ಜನ ಕೊಟ್ಟಿದ್ದಾರೆ ಇವರಿಗೆ. ಮರಾಠ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಒಡೆಯರ್ ಇರ್ಬೋದು, ಕರ್ನಾಟಕ ಸಿಂಹಾಸನ ಸಾಮ್ರಾಜ್ಯದ ಸಾಕಷ್ಟು ಜನ ಇವರಿಗೆ ಆಭರಣಗಳು ಕಿರೀಟಗಳು ಕೊಟ್ಟಿದ್ದಾರೆ. ಅದನ್ನ ಇವರು ಇಟ್ಕೊಂಡಿದ್ದಾರೆ. ಇವತ್ತಿಗೂ ಆ ನವರಾತ್ರಿ ಟೈಮಿಗೆ ಅದನ್ನ ಧರಿಸ್ತಾರೆ. ಸೊ ಹಾಗಾಗಿ ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ ಇದನ್ನ. ಸೊ ಈಗ ನೀವು ಈಗ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯ ಅಂದ್ಕೂಲ ಎಲ್ಲರಿಗೂ ನೆನಪಿಗೆ ಬರೋದು ಮಹಾನವಮಿ ದಿಬ್ಬ ಹಾಗೂ ಅವರು ನಡೆಸ್ತಾ ಇದ್ದ ದರ್ಬಾರ್ ಅಂತ ಹೇಳ್ಬೋದು. ಸೊ ಅದೇ ಕಾಲಘಟ್ಟದಲ್ಲಿ ಅಂದ್ರೆ ಈಗ ನೋಡಿ 1356ರ ಏನು ಶಾಸನ ಇದೆ, ಆ ಶಾಸನದಲ್ಲಿ ಇನ್ನೊಂದು ಅಂಶ ಬರ್ತದೆ. ಒಂದು ಏನಂದ್ರೆ ವಿದ್ಯಾಶಂಕರ ದೇವಸ್ಥಾನದ ಓಪನಿಂಗ್ ಟೈಮಿಗೆ ಬಂದಿದ್ದು ಅಂತ ಬರ್ತದೆ ಬುಕ್ಕರಾಯರು. ಸೊ ಈಗ ಒಂದಿಷ್ಟು ಕಡತಗಳಲ್ಲಿ 1336ರಲ್ಲಿ ಪ್ರಾರಂಭವಾದ ವಿದ್ಯಾಶಂಕರ ದೇವಸ್ಥಾನ 1338ರಲ್ಲಿ ಮುಗೀತು ಅಂತ ಹೇಳ್ತಾರೆ. ಅದನ್ನ ನರಸಿಂಹಾಚಾರ್ಯರು ಅಂತ ಏನ್ ನಮ್ಮ ಡೈರೆಕ್ಟರ್ ಇದ್ರು, ಅವರು 1356 ಅಂತ ಹೇಳ್ತಾರೆ. ಯಾಕೆ 56 ಅಂತ ಹೇಳಿದ್ರೆ ಅವರು ಈ ಶಾಸನಕ್ಕೆ ಮುಖ ಮಾಡಿ ತೋರಿಸ್ತಾರೆ. ಆ ಶಾಸನದಲ್ಲಿ ಬರ್ದಿದ್ದಾರೆ ಏನಂದ್ರೆ, ಬುಕ್ಕರಾಯರು ಮತ್ತೆ ಅವರು ಕುಮಾರ ಒಡನೆ ಇಲ್ಲಿ ಬಂದಾಗ ಅವಾಗ ಮತ್ತೆ ವಿದ್ಯಾತೀರ್ಥನೇ ಇದ್ರು. ವಿದ್ಯಾತೀರ್ಥವರು ವಿದ್ಯಾಶಂಕರ ದೇವರ ಪ್ರತಿಷ್ಠಾಪನೆ ಮಾಡಿದ್ರು. ಆ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ 128 ಜನ ವಿದ್ವಾಂಸರಿಗೆ ಅವರು 600 ಗದ್ಯಾನ ಅಂದ್ರೆ ಒಬ್ರಿಗೆ 5 ಗದ್ಯಾನ ಅಷ್ಟು ಬೆಳೆ ಬಾಳುವ ಜಮೀನನ್ನು ಕೊಡ್ತಾರೆ ಅಂತೇಳಿ. ಸೊ 36ರಲ್ಲಿ ಶುರುವಾಗಿದ್ದು 58 ಅಂದ್ರೆ 56 ಅಂದ್ರೆ 20 ಇಯರ್ಸ್. ಸೊ ಅಂದ್ರೆ ಒಂದು ಆ ಮ್ಯಾಗ್ನಿಟ್ಯೂಡ್ ಅಲ್ಲಿ ಇರುವ ಒಂದು ದೇವಸ್ಥಾನ, ಆ ಶಿಲ್ಪಗಳು ಎಲ್ಲ ಆಗ್ಬೇಕು ಅಂದ್ರೆ 20 ವರ್ಷ ಸಹಜವಾಗಿ ತಗೋಬಹುದು ಅಂತ ನಾವು ಡಿಸೈಡ್ ಮಾಡ್ಕೋಬಹುದು. ಆಮೇಲೆ ಅದ್ರೊಳಗೆ ಇನ್ನೊಂದು ಅವ್ರು ಬರೀತಾರೆ ಏನಂದ್ರೆ, ಅವ್ರ ತಂದೆ ವಿಷಯ ಬರಿಬೇಕಾದ್ರೆ ಹರಿಹರ 2ನೇ ಹರಿಹರ ಹೇಳ್ತಾರೆ ಅಂದ್ರೆ, ಹಿಂದೆ ಬುಕ್ಕರಾಯರು ಆ ಪತ್ರ ಬರೆದಾಗ ಅವ್ರು ಇನ್ನೊಂದು ನಿವೇದನೆ ಮಾಡ್ತಾರೆ ವಿದ್ಯಾತೀರ್ಥರಿಗೆ. ವಿದ್ಯಾರಣ್ಯರಿಗೂ ಕಾಶಿಯಲ್ಲಿದ್ದಾರೆ, ಅವ್ರು ಇಲ್ಲಿ ಬರ್ತಾನೆ ಇಲ್ಲ, ಹಾಗಾಗಿ ತಾವು ಒಂದು ಶ್ರೀಮುಖ ಬರೆದು ಕೊಡಿ. ಶ್ರೀಮುಖ ಅಂದ್ರೆ ಒಂದು ಆರ್ಡರ್ ಇದ್ದಂಗೆ, ನೀವು ಶ್ರೀಮುಖ ಬರೆದು ಕೊಡಿ, ನಾನು ಅದಕ್ಕೆ ಭಿನ್ನ ಒತ್ತಲೆ ಅಂದ್ರೆ, ಭಿನ್ನ ಅಂದ್ರೆ ಅವರು ಕೇಳ್ತಾ ಇದಾರಂತೆ. ಬುಕ್ಕರಾಯರು ಭಿನ್ನ ಹೊತ್ತಲೆ ಕೊಡ್ತಾರೆ, ಇವರು ಶ್ರೀಮುಖ ಏನಂದ್ರೆ ನೀವು ಆದಷ್ಟು ಬೇಗ ಕರ್ನಾಟಕಕ್ಕೆ ಬನ್ನಿ, ಅದ್ರೊಳಗೂ ಹಂಪಿಗೆ ಬನ್ನಿ ಅಂತೇಳಿ. ಅಂದ್ರೆ 56ರಲ್ಲೂ ವಿದ್ಯಾರಣ್ಯರು ಕಾಶಿಲಿದ್ರು ಅಂತ ಗೊತ್ತಾಗ್ತದೆ. ಸೊ ನಮಗೆ ಕಂಟೆಂಪರರಿ ರೆಕಾರ್ಡ್ಸ್, ಈಗ ಗುರುವಂಶ ಕಾವ್ಯ ಅಂತ ಹೇಳಿದೆ, ಶಿವತತ್ವ ರತ್ನಾಕರ ಇರ್ಬೋದು, ಇವು ಗೊತ್ತಾಗಿರೋದ್ರಿಂದ ಇದನ್ನ ಅಲ್ಲಿ ಕಳಿಸಾದ ಮೇಲೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರುವ ಮುಂಚೆ ಕೇದಾರನಾಥ ಅಂತ ಒಂದು ಘಾಟ್ ಇದೆ, ಆ ಘಾಟಿನಲ್ಲಿ ಒಂದು ಮತ್ತೆ ಶೃಂಗೇರಿಗೆ ಒಂದು ಅದರ ಫ್ರಾಂಚೈಸ್ ಮಠವನ್ನು ಇದು ಮಾಡಿ ಅಲ್ಲಿ ಇನ್ನೊಬ್ಬರಿಗೆ ನೇಮಕ ಮಾಡಿ ಅವರು ಇಲ್ಲಿಗೆ ಬರ್ತಾರೆ, ಪೂರ್ವದ ಮಠ. ಸೊ ಅಲ್ಲಿಗೆ ಬಂದಾಗ ಅವಾಗ ಬುಕ್ಕರಾಯರು ಆಳ್ವಿಕೆ ಮಾಡ್ತಿರ್ತಾರ. ಸೊ ಬುಕ್ಕರಾಯರವರಿಗೆ ನಿವೇದನೆ ಮಾಡ್ತಾರೆ ಏನಂದ್ರೆ, ಸೊ ನಾವು ಈಗ ನವರಾತ್ರಿಯಲ್ಲಿ ನಾವೆಲ್ಲ ಯಾತರ ರಾಜನ ಪೋಷಾಕಿನಲ್ಲಿ ಇರ್ತೀವಿ, ನಾನು ನಿಮಗೆ ಆ ಪೋಷಾಕಿನಲ್ಲಿ ನೋಡ್ಬೇಕು ಅಂತಾರೆ. ಅದ್ರ ಹಿಂದೆ ನಾವು ಎಲ್ಲೂ ಕೇಳಿರಕ್ಕೆ ಸಾಧ್ಯ ಇಲ್ಲ. ಋಷಿಗಳು ರಾಜನ ಪೋಷಾಕಿನಲ್ಲಿ ನಾವು ಎಲ್ಲೂ ಕೇಳಿರಕ್ಕಿಲ್ಲ. ಅವನು ನಿವೇದನೆ ಮಾಡ್ಕೊತಾನೆ. ಆದ್ರೆ ಅವರು ಅವರ ಶಿಷ್ಯಂದ್ರಿರೋದ್ರಿಂದ ಆ ನಿವೇದನ ಮಾಡಿದ್ದು ಆ ಸಂದರ್ಭ ಹೇಗಿತ್ತು ಅಂದ್ರೆ, ಇಲ್ಲ ಅದನ್ನ ಸ್ವೀಕರಿಸಬೇಕು ಅಂತ ಬಂದಾಗ ಅವ್ರು ಹೇಳ್ತಾರೆ, ಆಯ್ತು ನವರಾತ್ರಿಯ ಆ ಏನು ಸಂದರ್ಭ ಇದೆ 9 ದಿನ ಇದೆ, 10 ದಿನ ಬರ್ತದೆ, 10 ದಿನ ಆ ರಾತ್ರಿಗೆ ನವರಾತ್ರಿ ದರ್ಬಾರ್ ಆಗ್ತದೆ. ಸೊ ನೀನ್ ಹೇಳ್ದಂಗೆ ನಿನ್ ರೀತಿನೇ ನಾನು ದರ್ಬಾರ್ ನಡೆಸ್ತೀನಿ.
ಆ ಕಾಲದಲ್ಲಿ ಅಷ್ಟೇ ನೀನು ಕೊಟ್ಟಿರುವ ಆ ಪೋಷಾಕ್ ಇರ್ಬೋದು ರಾಜನಂತೆ ಅವಾಗ ನಾನು ಕಾಣಿಸ್ಕೊಳ್ತೀನಿ ಅಂತೇಳಿ ಅಂತ ತುಂಬಾ ಖುಷಿ ಆಗ್ತದೆ. ಸೊ 56 ಅಂದ್ರೆ 57ಕ್ಕೆ ಶುರುವಾಗಿದೆ ಅಂತ ತಿಳ್ಕೊಂಡಿದ್ದಾನೆ ಅದನ್ನ ದರ್ಬಾರು. ಯಾಕಂದ್ರೆ 56ರಲ್ಲಿ ಅವ್ರು ಇಲ್ಲಿ ಬಂದು ನಿವೇದನೆ ಮಾಡ್ತಾರೆ ಒಂದು ವರ್ಷ ನಂತರದಲ್ಲಿ. ಪ್ರತಿ ನವರಾತ್ರಿ ಸೊ 57ರಿಂದ ಶುರು ಮಾಡ್ತಾರೆ. ಫಸ್ಟ್ ಶುರುವಾಗಿದ್ದಲ್ಲೇ ಎಲ್ಲಿ ಹಂಪೆಲೆ ಅವರು ಅದನ್ನ ಆ ಪೋಷಾಕ ಹಾಕೊಂಡು ನೋಡ್ತಾರೆ. ಸೊ ಇವ್ರು ಅದನ್ನು ಯಾರಿಗೆ ಸಮರ್ಪಣೆ ಮಾಡ್ತಾರೆ? ಮಠಕ್ಕೆ ಸಮರ್ಪಣೆ ಮಾಡ್ತಾರೆ. ಅಂದ್ರೆ ಇದು ನನಗೆ ಸೇರಿದ್ದಲ್ಲ, ಇದು ವಿದ್ಯಾರಣ್ಯರು ಏನಂತಾರೆ, ಏನೇ ಕೊಟ್ಟು ಇವತ್ತಿಗೂ ಸಹ ಜಗದ್ಗುರುಗಳಿಗೆ ನೀವು ಏನೇ ಕೊಡಿ ಇದು ನನಗಲ್ಲ ಅಂತ ಹೇಳ್ತಾರೆ. ಇದನ್ನ ನೀವು ವ್ಯಾಕರಣ ಸಿಂಹಾಸನ ಅಂದ್ರೆ ಶಾರದಾ ಪೀಠಕ್ಕೆ ನೀವು ಸಮರ್ಪಣೆ ಮಾಡ್ತಾ ಇದ್ದೀರಿ ಬಿಟ್ರೆ ನನಗೇನು ಕೊಡ್ತಾ ಇಲ್ಲ ಅಂತೇಳಿ ಇಲ್ಲಿಯ ಜಗದ್ಗುರು ಒಂದು ಆ ಪರಂಪರೆ ಹಾಗೆ. ಸೊ ವಿದ್ಯಾರಣ್ಯರು ಅದೇ ಮಾಡಿದ್ದು. ಸೊ ಅಲ್ಲಿಗೆ ಅಂದ್ರೆ ನೋಡಿ 57ರಿಂದ ಹಿಡಿದು ಇವತ್ತಿನವರೆಗೆ ಆಗ್ತಾ ಇದೆ ಅಂದ್ರೆ ನೋಡಿ, ವಿಜಯನಗರದ 36ರಿಂದ ಶುರು ಮಾಡಿದ್ರು. ಸೊ 56 ನಂತರದ ಅವ್ರು ಬೇರೆ ಕಡೆ ಹೋಗ್ತಾರೆ, ಆ ದರ್ಬಾರು ನಿಂತು ಹೋಯ್ತು. ಆಮೇಲೆ ನೆಕ್ಸ್ಟ್ ಅದು ಮುಂದುವರಿದ ಭಾಗವಾಗಿ ಕೆಳದೇವ್ರು ಶುರು ಮಾಡ್ತಾರೆ, ನಂತರದಲ್ಲಿ ಮೈಸೂರದವರು ಶುರು ಮಾಡ್ತಾರೆ. ಆದ್ರೆ ಲಾಂಗೆಸ್ಟ್ ನಡೀತಾ ಇರೋದು ಯಾರ್ದೀಗ ದರ್ಬಾರು ಆನ್ ರೆಕಾರ್ಡ್ಸ್ ಅಂದ್ರೆ ಶೃಂಗೇರಿ ಅವ್ರದ್ದು. ನೀವು ಅವರಷ್ಟು ಆ ರೆಕಾರ್ಡ್ ಅಲ್ಲಿ ಆನ್ ರೆಕಾರ್ಡ್ 1357 ಇಂದ ಇವತ್ತಿನವರೆಗೆ ಎಲ್ಲೂ ಮಿಸ್ ಆಗ್ಲಾರ್ದೆ ಒಂದು ದರ್ಬಾರ್ ನಡೀತಾ ಇದೆ ಅಂದ್ರೆ ಅದು ಕೇವಲ ಶೃಂಗೇರಿಯಲ್ಲಿ. ಸೊ ಆ ನವರಾತ್ರಿ ಉತ್ಸವ ಏನಿದೆ ಆ ಪರಂಪರೆಯನ್ನು ಅಚ್ಚುಕಟ್ಟಾಗಿ ಮುಂದುವರ್ಸ್ಕೊಂಡು ಹೋಗಿರೋದು ಗ್ಯಾಪ್ ತಗೊಂಡಿಲ್ಲ, ಇದು ಒಂದೇನೆ. ಯಾಕಂದ್ರೆ ವಿಜಯನಗರದ ಮಧ್ಯದಲ್ಲಿ ಮೈಸೂರು ಕಂಟಿನ್ಯೂಟಿ ಇಲ್ಲ, ಅದು ಆಮೇಲೆ ಶುರು ಆಗಿದ್ದು. ಸೊ ಕರ್ನಾಟಕ ಸಾಮ್ರಾಜ್ಯದಿಂದ ಶುರುವಾಗಿದ್ದು 57ರಿಂದ ಇವ್ರು ಶುರು ಮಾಡಿದ್ರೆ ಇವತ್ತಿನವರೆಗೂ ಸತತವಾಗಿ ನಡೀತಾ ಇದೆ, ಅದು ಎಲ್ಲೂ ಅದನ್ನ ನಿಲ್ಸಿಲ್ಲ. ಒರಿಜಿನಲ್ ನಮ್ಗೇನು ಮಹಾನವಮಿ 9 ನವರಾತ್ರಿಯ ಸಂಭ್ರಮ ನಡೀತಾ ಇದೆ, ಅದು ಎಲ್ಲೂ ಗ್ಯಾಪ್ ಕೊಡದಲ್ಲೇ ಈಗ ವಿಜಯನಗರದ ಅರಸರ ಕಾಲದಲ್ಲಿ ಶುರುವಾಗಿದ್ದು ಇವತ್ತಿಗೂ ನಡೀತಾ ಇರೋದಂದ್ರೆ ಆಮೇಲೆ ಲಾಂಗ್ ಸ್ಟ್ಯಾಂಡಿಂಗ್ ಅದು. ಅಂದ್ರೆ ಇದೊಂಥರ ಆಕ್ಚುಲಿ ಅರ್ಥಪೂರ್ಣವಾಗಿ ನಡೀತಾ ಇದೆ. ಕೇಂದ್ರದಲ್ಲಿ ನಿಂತಿಲ್ಲ ಅಂದ್ರೆ ಬೇರೆ ಆಳ್ವಿಕೆಗಳ ಜಾಗಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿದೆ ಬಿಟ್ರೆ ಇಲ್ಲಿ ನಿಂತಿದೆ. ಆಮೇಲೆ ನೋಡಿ ಅವಾಗ ಕರ್ನಾಟಕ ಸಾಮ್ರಾಜ್ಯ ಇವ್ರ ಜೊತೆಗೆ ಲಿಂಕ್ ಆದ್ಮೇಲೆ ಎಷ್ಟೋ ಜನ ಮಠಗಳು ನಾವು ಈ ತರ ಮಾಡಿದ್ರೆ ಅಥವಾ ಕರ್ನಾಟಕ ಸಾಮ್ರಾಜ್ಯ ಜೊತೆಗೆ ನಾವು ಈ ತರ ಲಿಂಕ್ ಹಾಕೊಂಡ್ವಿ ಅಂದ್ರೆ ನಮ್ಗೊಂದು ಪ್ರೆಸ್ಟೇಜ್ ಬರ್ತದೆ. ಅಂದ್ರೆ ನಾವು ಅಡ್ಡ ಪಲ್ಲಕ್ಕಿಲಿ ಹೋದ್ರೆ ನಾವು ಆ ಸ್ಥಾನಕ್ಕೆ ಹೋಗ್ತೀವಿ, ನಾವು ನವರಾತ್ರಿಗಳನ್ನು ಮಾಡಿ ಈ ತರ ಕಿರೀಟವನ್ನು ಧರಿಸಿದ್ರೆ ಆ ತರ ಹೋಗ್ತೀವಿ ಅಂತೇಳಿ ತುಂಬಾ ಜನ ಮತ್ತೆ ಕಾಲಾಂತರದಲ್ಲಿ ಶುರು ಮಾಡ್ತಾರೆ ಬಿಟ್ರೆ ಮೂಲದಲ್ಲಿ ಶುರು ಮಾಡಿದ್ದು ಇವ್ರಷ್ಟೇನೆ. ಇವ್ರು ಯಾಕೆ ಶುರು ಮಾಡಿದ್ರು ಅಂದ್ರೆ ಇವರು ಮನಸಾರೆ ಒಪ್ಪಿ ಶುರು ಮಾಡಿದ್ದಲ್ಲ, ಬುಕ್ಕರಾಯರ್ ಹೇಳಿದಕ್ಕೆ ಮಾಡಿದ್ರು. ಆಮೇಲೆ ಅವತ್ತು ಬುಕ್ಕರಾಯರ್ ಬಂದು ಆ ನಿವೇದನೆ ಮಾಡ್ಬೇಕಾರೆ ಅವ್ರ ಜೊತೆಗೆ ಒಬ್ರು ಮಂತ್ರಿ ಇರ್ತಾರೆ, ಅವ್ರ ಹೆಸರು ಮಾಧವ ಮಂತ್ರಿ ಅಂತೇಳಿ. ಈಗ ತುಂಬಾ ಜನ ನೀವು ನೋಡಿರ್ಬೋದು, ಮಾಧವ ಏನಿದ್ದಾರೆ ಅವರು ಅಂದ್ರೆ ಈ ನಮ್ಮ ವಿದ್ಯಾರಣ್ಯರ ಪೂರ್ವಾಶ್ರಮದ ಹೆಸರು ಮಾಧವ. ಸೊ ಅವರೇ ಮಾಧವ ಅಂತ ಹೇಳಿದ್ರು. ತುಂಬಾ ಜನ ಏನಂತಾರೆ, ಅವ್ರು ಸನ್ಯಾಸಿ ಆಗಿಂತ ಮುಂಚೆ ಇವರು ಮಂತ್ರಿ ಆಗಿದ್ರು, ನಂತರದಲ್ಲಿ ಅವ್ರು ಸನ್ಯಾಸಿ ದೀಕ್ಷೆ ತಗೊಂಡು ಗುರುಗಳಾಗಿ ವಿದ್ಯಾರಣ್ಯ ಆದಾಗ ಅವರು ವಿದ್ಯಾರಣ್ಯ ಅಂತ ಕರ್ಸ್ಕೊಂಡ್ರು ಅಂತೇಳಿ. ಇದು ತುಂಬಾ ಜನ ವಿದ್ವಾಂಸರು ಹೇಳಿದ್ದಾರೆ ಏನಂದ್ರೆ ಇದು ತುಂಬಾ ತಪ್ಪು ಅಂತ. ಯಾಕಂದ್ರೆ ಇವರು ಮೂಲದಲ್ಲಿ ಅವರಿಗೆ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಕೊಡ್ತಾರೆ, ರಾಜಾದಿ ರಾಜ ಗುರು ಅಂತ ಬಿರುದು ಕೊಡ್ತಾರೆ. ನಂತರದಲ್ಲಿ ಮಾರಪ್ಪ ಅಂದ್ರೆ ಅವ್ರು ಹರಿಯಣ್ಣನ ಏನು ತಮ್ಮ ಇದ್ದಾನೆ ಅವನ ಅಧೀನದಲ್ಲಿ ಈ ಬನವಾಸಿ ನಾಡಿನಲ್ಲಿ ಅವನು ಮಂತ್ರಿ ಆಗ್ತಾನೆ. ನಂತರದಲ್ಲಿ ಬುಕ್ಕರಾಯರ ಹರಿಯರಾಯರ ಕೆಳಗಡೆ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ ಅಂದ್ರೆ ಸೊ ಅವನೇ ಬೇರೆ ಅದು. ಯಾಕಂದ್ರೆ ಅವನ ಬಗ್ಗೆ ನಮ್ಗೆ ಈ ಶಿಕಾರಿಪುರ, ಸೊರಬ, ತೀರ್ಥಹಳ್ಳಿ ಶಾಸನಗಳು ಸಿಗ್ತವೆ. ಸಾಮ್ರಾಜ್ಯಕ್ಕೆ ಕಟ್ಟೋದಕ್ಕೆ ಕಾರಣ ಅಲ್ಲಿ ಯಾಕೆ ಮಂತ್ರಿ ಮತ್ತಿನ್ನೊಂದಾಗಿ ಅದ್ರಲ್ಲಿ ಬೇರೆ. ಸೊ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸೊರಬ, ಶಿಕಾರಿಪುರ, ತೀರ್ಥಹಳ್ಳಿ ಶಾಸನ ಹೇಳಿ ನೋಡಿ ಅಲ್ಲಿ ಮಾಧವ ಮಂತ್ರಿ ಅಂತ ಉಲ್ಲೇಖ ಆಗಿದೆ, ಅವರೇ ಇವರು ಅಂತಿಲ್ಲ. ಆದ್ರೆ ಈ ಶಾಸನದಲ್ಲಿ ಮಾಧವ ಮಂತ್ರಿನ ಹೆಸರು ಇದೆ, ವಿದ್ಯಾರಣ್ಯರ ಹೆಸರು ಇದೆ. ಸೊ ಅವ್ರು ಇಲ್ಲಿ ಮಾಧವ ಮಂತ್ರಿ ಇವ್ರ ಜೊತೆಗೆ ಬಂದಿರ್ತಾರೆ, ಆದ್ರೆ ಅವ್ರು ಅಲ್ಲಿ ಇರ್ತಾರೆ. ಸೊ ನಮ್ಗೆ ಇಲ್ಲಿ ಗೊತ್ತಾಗೋದೇನಂದ್ರೆ ಕ್ಲಾರಿಟಿ ಸಿಗ್ತದೆ ನಮಗೆ ಅಂತ. ಸೊ ಅವ್ರು ಅಲ್ಲಿದ್ರು, ಸೊ ಅವ್ರು ಅಲ್ಲಿಂದ ಬರ್ತಾರೆ ಇಲ್ಲಿಗೆ ಅಂತ ಹೇಳಿ ಅಂತ. ಸೊ ನಂತರದಲ್ಲಿ ಏನಾಗ್ತದೆ, ಈ ವಿದ್ಯಾತೀರ್ಥರು ವಿಧೇಯಮುಖಿ ಆದ್ಮೇಲೆ ವಿದ್ಯಾರಣ್ಯರು ಪಟ್ಟಕ್ಕೆ ಇರ್ತಾರೆ. ಸೊ ವಿದ್ಯಾರಣ್ಯರು ಸಹ ಅಷ್ಟೇನೆ. ಸೊ ಅದರಿಂದ ಈಗ ಭಾರತೀ ತೀರ್ಥರವ್ರ ಕಾಲ ಆಗ್ಲಿ ಅಥವಾ ಅದ ನಂತರದ ಕಾಲ ಆಗ್ಲಿ ಇನ್ನು ಪ್ರಾರಂಭದ ಕಾಲ ನಮ್ಗೆ ಅಷ್ಟು ಏನೇ ಅವ್ರ ಹೆಸರು ಬಳಕೆಯಲ್ಲಿ ಸಿಗೋದಾಗ್ಲಿ ಮತ್ತೊಂದು ನಿಜ. ಸೊ ನಂತರ ಇವರು ಒಂಚೂರು ಎಸ್ಟಾಬ್ಲಿಷ್ ಆಗಿ ಆಲ್ರೆಡಿ ಕರ್ನಾಟಕ ಅನ್ನೋದು ಮುನ್ನೆಲೆಗೆ ಒಂದ್ ಸ್ವಲ್ಪ ಮಟ್ಟಕ್ಕೆ ಬಂದು ಇವ್ರು ಆಲ್ರೆಡಿ ಅದ್ರ ಪ್ರೋಗ್ರೆಸಿವ್ ಅಂತ ಬಂದಾಗ ಇವರು ಸಂಪರ್ಕ ಮುಂದುವರಿಸಿದಾಗ ನೇರವಾಗಿ ಜೊತೆಯಾಗಿದ್ದವರು ನಮ್ಮ ವಿದ್ಯಾರಣ್ಯರು. ಹಾಗಾಗಿ ವಿದ್ಯಾರಣ್ಯರಿಗೆ ನಾವು ಜಾಸ್ತಿ ಕ್ರೆಡಿಟ್ ಕೊಡ್ತಾರೆ ಅಷ್ಟೇ ಬಿಟ್ರೆ ವಿದ್ಯಾರಣ್ಯರಿಂದಲೇ ಹುಟ್ಟು ಅನ್ನೋದೆಲ್ಲ ಈಗೇನು ಅದೇನು ಸಮಸ್ಯೆ. ವಿದ್ಯಾರಣ್ಯರನ್ನ ಅದನ್ನ ಮಠಕ್ಕೆ ಕೊಟ್ಟಿದ್ದಾರೆ. ಇವರು ವಿದ್ಯಾರಣ್ಯರು ಇದು ಮಾಡಿದ್ರು ಸಹ ವಿದ್ಯಾರಣ್ಯರು ಏನ್ ಮಾಡ್ತಾರೆ, ಇವೆಲ್ಲವೂ ಈ ಮಠಕ್ಕೆ ಸಮರ್ಪಣೆ ಮಾಡ್ತಾರೆ. ಇದು ನಂದೇನಿಲ್ಲ ಪಾತ್ರ ಇಲ್ಲ, ಇದು ನನಗೆ ಸನ್ಯಾಸಿ ದೀಕ್ಷೆ ಕೊಟ್ಟ ವಿದ್ಯಾರ್ಥಿತರ ಇರ್ಬೋದು ಅಷ್ಟೇ. ನೆಕ್ಸ್ಟ್ ಇವ್ರು ಬರ್ತಾರೆ, ಭಾರತೀ ಕೃಷ್ಣ ತೀರ್ಥ ಅವ್ರು ಬರ್ತಾರೆ, ಅವ್ರಿಗೆ ಸೇರ್ಬೇಕಿದ್ವು ಅಂತೇಳಿ. ನಂತರ ಅವರೇ ಇದಾಗ್ತಾರೆ. 1380ರಿಂದ 86ವರೆಗೆ ಈ ಪಟ್ಟವನ್ನು ಅಲಂಕರಿಸಿದ್ದು ಅವರೇನೆ ವಿದ್ಯಾರಣ್ಯರು. ಸೊ ಅಲಂಕರಿಸಿದಾಗೂ ಸಹ ಮತ್ತೆ ಇವ್ರು ಪತ್ರ ಬರೀತಾರೆ,
ನೀವು ಅಲಂಕರಿಸಿದ್ದೀರಾ, ಆದರೆ ಮತ್ತೆ ನೀವು ಹಂಪೆಗೆ ಬನ್ನಿ ಅಂತ ಹೇಳಿ ಅಂತ. ಸೊ ಇಲ್ಲಿ ಈ ನದಿ ಏನಿದೆಯಲ್ಲ, ಒಂದು ಕಡೆ ಪಶ್ಚಿಮ ವಾಹಿನಿ ಅಂತ ಬರ್ತದೆ ತುಂಗಾ ನದಿ ಹತ್ರ. ಆ ಪಶ್ಚಿಮ ವಾಹಿಲಿ ಗೋಪಾಲನಾಥ ದೇವಸ್ಥಾನ ಅಂತಿದೆ. ಆ ದೇವಸ್ಥಾನಕ್ಕೆ ಒಂದು ಶಾಸನ ಕೊಡ್ತಾರೆ. ಯಾರು ಅದು ಆಗೋದು ನಮ್ಮ ವಿದ್ಯಾರಣ್ಯರು ಈ ಮಠದ ಜಗದ್ಗುರುಗಳಿದ್ದಾಗ. ನಂತರದಲ್ಲಿ ಒಂದು 2 ಶಾಸನಗಳು, ಕಾಪರ್ ಪ್ಲೇಟ್ ಶಾಸನಗಳು ಹಂಪೆಯ ಪರಿಸರದಲ್ಲಿ ಕೊಟ್ಟಿರ್ತಾರೆ. ಯಾರು? ಬುಕ್ಕರಾಯರು, 2ನೇ ಹರಿಹರ ರಾಯರು. ಸೊ ಅದನ್ನು ಹಂಪೆಯಲ್ಲಿ ಇವರ ಅಧೀನ ಅಂದರೆ ಇವರ ಸಮಕ್ಷಮ ಕೊಡ್ತಾರೆ. ಅಂದರೆ ಅವಾಗ ನಮ್ಗೆ ಗೊತ್ತಾಗೋದೇನೆಂದರೆ ವಿದ್ಯಾರಣ್ಯರು ಅಲ್ಲಿ ಹೋಗಿದ್ದಾರೆ ಅಂತೇಳಿ. ಸೊ ಕೊನೆಯ ದಿನಗಳನ್ನು ಈ ವಿದ್ಯಾರಣ್ಯರು ವಿದ್ಯಾನಗರಿಯಲ್ಲಿ ಕಳೀತಾರೆ. ಅವರು ವಿದೇಹಮುಖಿ ಆಗೋದು ಅಲ್ಲೇನೆ, ಎಲ್ಲಿ? ಹಂಪಿಯಲ್ಲಿ. ಅವರ ಮುಂದಿನ ಕಾರ್ಯಗಳನ್ನೆಲ್ಲ ಮುಗಿಸೋದು ಹಂಪಿಯಲ್ಲಿ ಮುಗಿಸ್ತಾರೆ. ನಂತರದಲ್ಲಿ ಅವರು ಇನ್ನೊಬ್ಬರಿಗೆ ನನ್ನ ನಂತರದಲ್ಲಿ ಯಾರು ಅಂತ ಅವರು ಮೊದಲೇ ನಿರ್ಧಾರ ಮಾಡಿರ್ತಾರೆ. ಸೊ ಅವರು ನಂತರದಲ್ಲಿ ಆ ಸ್ಥಾನಕ್ಕೆ ಬರ್ತಾರೆ. ಅವರು ವಿದ್ಯಾರಣ್ಯರು ನೆಕ್ಸ್ಟ್ ಬರ್ತಾರೆ ಗುರುಗಳು, ಹೆಸರನ್ನು ಇದು ಮಾಡ್ಕೋಬೇಕಾಗ್ತದೆ. ಸೊ ಅವ್ರ ನಂತರ ಬಂದ್ಕೂಳೆ 2ನೇ ಹರಿಹರ ರಾಯರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ 87ರಲ್ಲಿ. ಸೊ 87ರಲ್ಲಿ ಬಂದು ಗುರುಗಳ ಹೆಸರಿನಲ್ಲಿ ಏನು ಅಗ್ರಹಾರ ಸ್ಥಾಪನೆ ಮಾಡ್ತಾರೆ, ಅದೇ ಅಗ್ರಹಾರ ವಿದ್ಯಾರಣ್ಯಪುರ. ಸೊ ಅದನ್ನು ನಾವು ವಿದ್ಯಾರಣ್ಯಪುರಕ್ಕೆ ಹೋದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡೋಣ ಅವಾಗ. ಸೊ ಈ ಉತ್ತರ ಮತ್ತು ದಕ್ಷಿಣ ಪಥ ಎಲ್ಲಿ ಸೇರ್ತದೆ, ಆ ಒಂದು ಏನು ಸರ್ಕಲ್ ಹೊಡಿತೀರಾ, ಆ ಸರ್ಕಲಲ್ಲಿ 2 ಸ್ಥಾನಗಳು ಬರ್ತವೆ. ಒಂದು ವಾರಣಾಸಿ ಬರ್ತದೆ, ಒಂದು ಪ್ರಯಾಗ್ ಬರ್ತದೆ. ಈ ಧರ್ಮ ಸಂಸ್ಥಾನಕ್ಕೆ ಇನ್ನೊಂದು ಹೆಸರು ಚಾಲ್ತಿಲಿ ಬಂತು, 3003 ವರಹದ ಸೀಮೆ. ಸೊ ವರಹ ತೆಗೆದು ಹಾಕ್ಬಿಟ್ರು ಒಂದೊಂದ್ ಕಡೆ, 3003 ಸೀಮೆ. ಇವ್ರು ಏನ್ ಮಾಡ್ತಾರೆ ಕೃಷ್ಣದೇವರಾಯ ಕಾಲದಲ್ಲಿ, ಇವ್ರು ಬೇರೆ ಕಡೆ ಕೇಳೋದ್ ಬೇಡ, ಇನ್ನೊಂದಿಷ್ಟು ಅರಣ್ಯ ಸಂಪತ್ತನ್ನೇ ಕೊಡ್ತೀನಿ ಅಂತೇಳಿ. ಈಗ ನಮ್ಮ ಶಿವಮೊಗ್ಗ ಹತ್ರ ಶೆಟ್ಟಿಲಿ ಅಭಯಾರಣ್ಯ ಅಂತ ಹೇಳ್ತೀವಿ, ಅದರ ಒಂದು ಪ್ರಮುಖ ಭಾಗ ಇಂಡಿಪೆಂಡೆನ್ಸ್ ಆಗುವವರೆಗೂ ಇವ್ರ ಅಂಡರಲ್ಲಿ ಯೂನಿವರ್ಸಿಟಿ ಅನ್ನೋಕ್ಕಿಂತ ಒಂದು ಸಂಸ್ಥಾನ ಮಾಡ್ಬಿಡ್ತಾರೆ. ಇದಕ್ಕೆ ಧರ್ಮ ಸಂಸ್ಥಾನ ಅಂತ ಹೆಸರು ಇಡ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಸಂಸ್ಥಾನ ಅಂದ್ರೆ ಅವರು ಅದನ್ನ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡ್ತಾ ಇದ್ರು. ಇವರು ಶೃಂಗೇರಿ ಮಠದಲ್ಲಿ ಅಷ್ಟೇ ಕೂರ್ತಾ ಇರ್ಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ನೀವು ನೋಡ್ಬೋದು, ವರ್ಷಕ್ಕೆ ಒಂದು 2-3 ಸರಿ ಅವರು ದಿಗ್ವಿಜಯ ಯಾತ್ರೆ, ಧರ್ಮ ಯಾತ್ರೆ ಅಂತೇಳಿ ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ, ಪಶ್ಚಿಮ, ಪೂರ್ವ, ನೇಪಾಳಕ್ಕೆಲ್ಲ ಹೋಗ್ತಾರೆ.